ನಮಸ್ಕಾರ ಫ್ರಮ್ ಮೆಕಾನಿಕ್ಸ್. ನಾನು ನಿಮ್ಮ ಕೃಷ್ಣ. ನೋಡ್ಬೋದು ಇವತ್ತು ನಮ್ಮ ಮುಂದೆ ಇಡೀ 390 ನಿಂತಿದೆ. ಇದಕ್ಕೆ ಏನು ಕೆಲಸಕ್ಕೆ ಬಂದಿದೆ ಅಂದರೆ ರ್ಯಾಲಿ ಟವರ್ ಫಿಟ್ ಮಾಡಬೇಕು. ಈ ಗಾಡಿಗೆ ಹೊಸ ಗಾಡಿ ರ್ಯಾಲಿ ಟವರ್ ಫಿಟ್ ಮಾಡಬೇಕು. ರ್ಯಾಲಿ ಟವರು ಅದಾದಮೇಲೆ ಸಮ್ ಕಸ್ಟಮೈಸೇಷನ್ ಇದೆ. ಇದ್ರದ್ದು ಫಿಟ್ ಆಗ್ತಿಲ್ಲ ಅಂತ ಅವ್ರದ್ದು. ಅದೊಂದು ಇದು ಬಂದು KG3 ಇದು ರ್ಯಾಲಿ ಟವರ್ ನೋಡ್ಬೋದು. ಡಬ್ಬ ಇನ್ನೂ ಓಪನ್ ಮಾಡಿಲ್ಲ, ಓಪನ್ ಮಾಡುವ. ವಿಂಡ್ಶೀಲ್ಡು, ರ್ಯಾಲಿ ಟವರು, ಫುಲ್ ಪ್ಯಾಕಿಂಗ್ ಮಾಡಿ ನೀಟಾಗಿ ಕಳಿಸ್ಕೊಟ್ಟಿರ್ತಾರೆ ನೋಡಿ. ಇದೊಂದು ಮೇಯ್ನು ಫೋಮ್ ಬೋರ್ಡ್ ಹಾಕಿ ಮಾಡಿದ್ದಾರೆ. KG3 KG3 ಗೊತ್ತಾಗೋದಿಲ್ಲ ನನಗೆ. ಇದು ಬಂದು ಅದ್ರದ್ದು ವಿಂಡ್ಶೀಲ್ಡ್ ನೋಡ್ಬೋದು, ಎಷ್ಟು ದೊಡ್ಡದಿದಲ್ಲ ವಿಂಡ್ಶೀಲ್ಡ್. ಫುಲ್ ಕವರ್ ಆಗುತ್ತಿದೆ. ಡಬಲ್ ರ್ಯಾಪು, ಆಮೇಲೆ ಅದರದ್ದೊಂದು ವೈರಿಂಗ್ ಕವರಿಂಗ್ ಮಾಡೋಕ್ಕೆ. ಆಮೇಲೆ ನೋಡಿ, ಇದೇ ರ್ಯಾಲಿ ಟವರ್ ನಾವು ಇವತ್ತು ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾ ಇರೋದು. KG3 ಅನ್ಕೋತೀನಿ ನನ್ನ ಪ್ರಕಾರ. ಇದು KB ಇಲ್ಲ, K3G ರ್ಯಾಲಿ ಟೆಕ್, K3G ರ್ಯಾಲಿ ಟೆಕ್ ಈ ಥರ ಬರುತ್ತೆ. ನಾವು ಇವತ್ತು ಫಿಟ್ ಮಾಡೋದು ಎಕ್ಸ್ಪೋಸ್ದು ಮೀಟ್ರ್ ಕೊಟ್ಟಂಗಿದೆ, ಗೊತ್ತಿಲ್ಲ, ನೋಡೋಣ. ಸೇಮ್ ಮೀಟ್ರ್ ಕಂಪಾರ್ಟ್ಮೆಂಟೇ ಇರುತ್ತೆ, ಬಟ್ ADV ಮೀಟ್ರ್ ಕೂತ್ಕೊಳ್ತಾ ಇಲ್ಲ ಅಷ್ಟೇ. ಲೆಟ್ಸ್ ಗೋ. KTM ADV 390. ಇದು ಬಂದು KG3 ಟವರು. ಇದ್ರದ್ದು ಒಂದು ಪೋಸ್ಟ್ ಕೊಟ್ಟಿರ್ತಾರೆ. ಇದು ಇಲ್ಲಿ ಹಾಕೋಬೇಕು, ವೈರಿಂಗ್ ಕವರ್ ಆಗೋದಕ್ಕೆ. ಮಿಕ್ಕಿದ ಔಟ್ಲೆಟ್ ಇಲ್ಲಿದೆ, ಕಪ್ಲರ್ಗಳು. ಇದರಿಂದ ಈಗ ಮೀಟ್ರ್ ಬಿಚ್ಕೋಬೇಕು, ಮೀಟ್ರ್ ಬಿಚ್ಕೊಂಡು ಅದ್ರದ್ದು ಕಪ್ಲರ್ ಅದಕ್ಕೆ ಕೂಡಿಸ್ಬೇಕು. ಇದು ಬಂದು ವಿಂಡ್ಶೀಲ್ಡ್ ಬ್ರ್ಯಾಕೆಟ್ಗಳಿದು ಎರಡು. ಇದು ಬಂದು ಮೇಲ್ಗಡೆ ಇನ್ನೊಂದು ಇದಲ್ಲ ಬ್ರ್ಯಾಕೆಟು, ಈ ಬ್ರ್ಯಾಕೆಟ್ದದು. ನೋಡೋಕ್ಕೆ ಸಿಂಪಲಾಗಿ ಕಾಣುತ್ತೆ, ಆದರೆ ಕೂತ್ಕೊಂಡು ಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಎಲ್ಲಿ ಕೂತ್ಕೊಳ್ತಿರು ಅಲ್ಲಿ ಕೂತ್ಕೊಳ್ತಿರು ಅಂತ ಅನಿಸುತ್ತೆ. ಟೆನ್ಷನ್ ಆಗಿಬಿಡಿ, ವೀಡಿಯೋ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡಿ. ನೀಟಾಗಿ ಎಕ್ವಿಪ್ಮೆಂಟ್ಸ್ ಇದ್ದರೆ ಮಾತ್ರ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಎಲ್ಲ ಆಲಂಕಿ ಇರೋದ್ರಿಂದ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸ್ಲಿಪ್ ಆದರೆ ಮತ್ತೆ ತೆಗಿಯೋಕ್ಕೆ ಬರೋಲ್ಲ. ಇದು ಅದರದ್ದು ನಂಬರ್ ಪ್ಲೇಟ್ ಬರೋದಾಗ ಇದು ಎಲ್ಲ ನೈಲಾನ್ ಕೊಟ್ಟಿರ್ತಾರೆ. ಎಲ್ಲ ವೈಬ್ರೇಷನ್ ಡ್ಯಾಂಪರ್ ಯೂಸ್ ಆಗುತ್ತೆ, ಡ್ಯಾಂಪರಾಗಿ. ADV 390ಗೆ ಫಿಟ್ ಮಾಡೋದು ಸ್ನೇಹಿತರೆ. ಅದು ರೆಡ್ ಲೈಟ್ ನೋಡಿ.
ವೇಟ್ ಬರುತ್ತೆ. ಇಲ್ಲಿ ಅದು ಚಾರ್ಜಿಂಗ್ ಸಾಕೆಟ್. ಇಲ್ಲಿ ಬೇಕಾದ್ರೆ ಅಲ್ಲಿ UPS ಮೌಂಟ್ ಮಾಡ್ಕೊಬೋದು. ಇಲ್ಲಿ ವಿಂಡ್ಶೀಲ್ಡ್ ಬರುತ್ತೆ. ಮೌಂಟ್ ಏನಿಲ್ಲ ಅಂದರೆ ಒಂದು 5-7-8 kg ತನಕ ಬರ್ಬೋದು. ಇದೊಂದು ಮ್ಯಾಕ್ಸಿಮಮ್ 4-5 kg ಅಷ್ಟು ಮುದ್ದೆ ಬರುತ್ತೆ. ಅದರಿಂದ ನಮಗೆ ಜಾಸ್ತಿ ವೆಯ್ಟ್ ರೆಡ್ಯೂಸ್ ಮಾಡ್ಬೋದು. ಆಫ್ ರೋಡ್ ಎಂಡಿರೋ ಪರ್ಪಸ್ಗೆ ಇದನ್ನೆಲ್ಲ ಹಾಕೋದು ಪ್ರೈವೇಟ್ ಅವರು. ಆರಾಮ ಮಾಡ್ತಿದ್ದೀವಿ. ವೈರಿಂಗ್ ಬಿಚ್ಕೋಬೇಕಂದ್ರೆ ಅಲ್ಲೊಂದು ಡಿಸ್ಪ್ಲೇ ಬೇಕಾಗುತ್ತೆ. ಎಲ್ಲ ಒಳಗೆ ಇಂಟರ್ ಕನೆಕ್ಟೆಡ್ ಇರುತ್ತೆ. ಅದಕ್ಕೆ ಹೆಡ್ಲೈಟ್ಗೆಲ್ಲ ಮೌಂಟ್ ಇರುತ್ತೆ, ಇಂಡಿಕೇಟರ್ಗೆಲ್ಲ ಮೌಂಟ್ ಇರುತ್ತೆ. ಈಗ ಬಂದು ಅದರಲ್ಲಿ ಸ್ಟ್ರಕ್ಚರ್ ಅಂತಾರೆ, ಈ ಥರ ಇರುತ್ತೆ ಇದು ಸ್ಟ್ರಕ್ಚರ್. ಹುಷಾರಾಗಿ ತೆಗಿಬೇಕು, ಮುರಿದೋದ್ರೆ ಮತ್ತೆ ಅನ್ಸೋಕ್ಕಾಗಲ್ಲ ಅಷ್ಟೇ. ನೆಕ್ಸ್ಟ್ ಪ್ರಾಸೆಸ್ ಏನು ಅಂದರೆ ಇದೆಲ್ಲ ವೈರಿಂಗ್ ಎಲ್ಲ ನೀಟಾಗಿ ಒಳಗೆ ಕೂಡಿಸ್ಬಿಟ್ಟು ಅದಕ್ಕೆ ಕವರ್ ಹಾಕ್ಬಿಟ್ಟು ಫಿನಿಷ್ ಮಾಡಿದ್ರೆ ನೀಟಾಗಿ ಬರೋದು ಕೆಲಸ ಮುಗೀತು. ಹಾಗೆ ಸೀಟ್ ಹಾಕಿದ್ರೆ ಮುಗಿದೋಯ್ತು, ಕಂಪ್ಲೀಟೆಡ್. ಮಿನಿ ಡ್ರೈವ್ ಇಲ್ಲಿ ಇನ್ಸ್ಟಾಲ್ ಆಗಿದೆ. ಇದು ಬಾಹ ಒಂದು, ಅದಕ್ಕೆ 2 ಸ್ವಿಚ್ ಹಾಕಿದ್ದೀನಿ. ಒಂದು ಇದು, ಒಂದು ಈ ಸ್ವಿಚ್ಚು, ಒಂದು ಈ ಸ್ವಿಚ್ಚು. ಒಂದು ಇದು ಬಂದು ಮಿನಿ ಡ್ರೈವ್ದು. ಆಮೇಲೆ ಇದು ಬಂದು ಎಕ್ಸ್ಟ್ರಾ ಲೈಟ್ಸ್, ಆಕ್ಸ್ ಲೈಟ್ಸ್ದು ಪಾಸ್ ಲೈಟು ವರ್ಕ್ ಆಗ್ತದೆ.